ಮರಣ ಹೊಂದಿದವರಿಗೆ ಕೂಡ ಇವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಾವತಿ ಮಾಡಿದ್ದಾರೆ. ಸಂಪೂರ್ಣವಾದ ಒಂದು ತನಿಖೆ ಆಗುವಂಥದ್ದು ಅವಶ್ಯಕತೆ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ 1.94 ಲಕ್ಷ ಅನರ್ಹರು ಎಂದು ಸರ್ಕಾರವೇ ಹೇಳ್ತದೆ, ಸರ್ಕಾರವೇ ವರದಿ ಕೊಡ್ತದೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ 3,477 ಜನ ಮರಣ ಹೊಂದಿದವರು, ಅಂದರೆ 1,94,000 ಜನ ಅನರ್ಹರು. ಅದರಲ್ಲಿ 2,88,000 ಮಹಿಳೆಯರು ಮರಣ ಹೊಂದಿದವರಿಗೆ ಕೂಡ ಇವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಾವತಿ ಮಾಡಿದ್ದಾರೆ. ನಮ್ಮ ಜಿಲ್ಲೆ, ಇದು ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ 3,477 ಮರಣ ಹೊಂದಿದವರಿಗೆ 3.34 ಕೋಟಿ ರೂಪಾಯಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನೀವು ಈ ರೀತಿ ಮಾಡ್ತೀರಂತ ಹೇಳಿದರೆ ಈ ಸರ್ಕಾರಕ್ಕೆ ಏನು ಹೇಳಬೇಕು? ಈ ಸರ್ಕಾರ ಯಾವ ರೀತಿ ಕಾರ್ಯವನ್ನು ಮಾಡ್ತಾಯಿದೆ? ಒಂದು ಗೃಹಲಕ್ಷ್ಮಿಯಲ್ಲಿ ಈ ರೀತಿ ಆದರೆ ಗೃಹ ಜ್ಯೋತಿಯಲ್ಲಿ ಹೇಗಿರ್ಬೋದು, ಶಕ್ತಿ ಯೋಜನೆ ಏನಿರ್ಬೋದು, ಬೇರೆ ಯೋಜನೆಗಳ ಗತಿ ಏನು ಇರ್ಬೋದು? ವ್ಯಾವಹಾರಿಕವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಇಡೀ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕಾದವರು ಇಡೀ ರಾಜ್ಯದ ಕಾಂಗ್ರೆಸ್ನ ಹೆಸರಿನಲ್ಲಿ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಒಟ್ಟು 3 ವರ್ಷದ ನಂತರ 3.89 ಲಕ್ಷ ಮಂದಿಯನ್ನು ಕೈ ಬಿಡುವಂಥ ಒಂದು ಪ್ರಸ್ತಾವವನ್ನು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಈ ಫಲಾನುಭವಿಗಳನ್ನು ಪ್ರಾರಂಭದಲ್ಲಿ ಗುರುತಿಸುವಂಥ ಸಂದರ್ಭದಲ್ಲಿ ನೀವು ಯಾಕೆ ಎಚ್ಚರದಿಂದ ಕೆಲಸ ಮಾಡಲಿಲ್ಲ? ಈಗ 3.89 ಲಕ್ಷ ಜನರನ್ನು ಬಿಡುವಂಥ ಅವಶ್ಯಕತೆ ಏನುಂಟು? ಅರ್ಹ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ನೀವು ಸಂಪೂರ್ಣವಾಗಿ ವಿಫಲ ಆಗಿದ್ದೀರಿ. ಒಟ್ಟು ನಮ್ಮ ರಾಜ್ಯದಲ್ಲಿ ಈಗ ಇನ್ನೊಂದು ಸಿಸ್ಟಮ್ ತರುವಂಥ ಪ್ರಯತ್ನ ಮಾಡ್ತಿದ್ದೀರಿ. ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಅವರ ಜಾತಿಯನ್ನು ಕೂಡ ಗುರುತಿಸಬೇಕು ಅಂತ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಹೇಳೋದು, ಜಾತಿ ಗುರುತಿಸುವ ಇನ್ನೊಂದು ಹುನ್ನಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜಾತಿ ಗುರುತಿಸಿ ನಮಗೆ ಸಂದೇಹ ಬರುವಂಥದ್ದು ಮತ್ತೆ ತುಷ್ಟೀಕರಣದ ಏನೋ ಒಂದು ನಿಮ್ಮ ಯೋಜನೆ ಇದೆ. ಒಟ್ಟು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡುವಾಗ ಸಮೇತ ಒಂದು ತುಷ್ಟೀಕರಣ ಮಾಡುವಂಥದ್ದು, ಒಂದು ವರ್ಗಕ್ಕೆ ಮೆಚ್ಚಿಸುವಂಥ ಕೆಲಸ ಏನಾದರೂ ನೀವು ಮಾಡ್ತೀರಾ? ಆ ಕಾರಣಕ್ಕೋಸ್ಕರ ಈ ಥರದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯೋಚನೆ ಆಗಿದೆ. ಒಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ. ಒಟ್ಟು ಅನರ್ಹರಿಗೆ ಹಣ ಪಾವತಿ ಆಗಿದೆ. ಒಟ್ಟು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡುವ ಆ ಸಮಿತಿ ಕೂಡ ವಿಫಲ ಆಗಿದೆ. ಒಟ್ಟು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನನಗೆ ಅನಿಸೋದು, ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯರ ಮೇಲೆ ಒಂದು ರೀತಿಯ ಇದು ಆಪಾದನೆ DK ಶಿವಕುಮಾರ್ ಅವರ, ನೀವಿರುವಾಗ ಆಡಳಿತವೇ ಸರಿ ಇಲ್ಲ, ನಾನು ಬಂದ ನಂತರ ಎಲ್ಲವನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎನ್ನುವ ರೀತಿಯಲ್ಲಿ ಇವತ್ತು ಬಿಂಬಿಸುವಂಥ ಪ್ರಯತ್ನ ಇವತ್ತು ಆಗ್ತಾಯಿದೆ. ಒಟ್ಟು ಮುಂದಿನ ದಿನಗಳಲ್ಲಿ ನೋಡಬೇಕಿದ್ರೆ, ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 50 ದಿನ ಆಯಿತು DK ಶಿವಕುಮಾರ್ ಅಧಿಕಾರಕ್ಕೆ ಬಂದು, ಹೆಚ್ಚು ಕಡಿಮೆ 50 ದಿನ ಆಯಿತು. ಸಂಪುಟ ವಿಸ್ತರಣೆ ಮಾಡಿ ಒಂದೊಂದು ಮಂತ್ರಿಗೆ 3 ಜಿಲ್ಲೆಯನ್ನು ಕೊಡುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಈ 3 ಜಿಲ್ಲೆಯನ್ನು ಕೊಡುವಂಥ ಪ್ರಯತ್ನ ಯಾಕೆ ಆಗಿದೆ ಅಂದರೆ, ಮತ್ತೆ ಸಂಪುಟ ವಿಸ್ತರಣೆ ಮಾಡುವಂಥ ಇವರಿಗೆ ತಾಕತ್ತಿಲ್ಲ. ಇವತ್ತು ವಿಸ್ತರಣೆ ಮಾಡಿದರೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ, ಕಾಂಗ್ರೆಸ್ನ ಪರಿಸ್ಥಿತಿ ಡೋಲಮಾನ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ವಿಸ್ತರಣೆ ಮಾಡದೆ 3 ಜಿಲ್ಲೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಆಡಳಿತ ಮಾಡಿದರೆ ಖಂಡಿತವಾಗಿ ಸುದೀರ್ಘವಾಗಿ ಅವಧಿಯನ್ನು ಪೂರೈಸುತ್ತಾ DK ಶಿವಕುಮಾರ್ ಪೂರೈಸುವ ಯಾವುದೇ ರೀತಿ ಕಂಡು ಬರ್ತಾ ಇಲ್ಲ. ಒಟ್ಟು ರಾಜ್ಯದಲ್ಲಿ ಅಸ್ಥಿರವಾದಂಥ ರೀತಿಯ ಸರ್ಕಾರ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಯಾವುದೇ ಮಂತ್ರಿಗಳು ಇವತ್ತು ಒಂದು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಒಟ್ಟು ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರ ಮತ್ತು ಆಡಳಿತ ವಿರೋಧಿಯಾಗಿ, ಒಟ್ಟು ಆಡಳಿತವನ್ನು ಪರಿಣಾಮಕಾರಿಯಾಗಿ ಜನಸಾಮಾನ್ಯರ ಬೇಕಾಗುವ ರೀತಿಯಲ್ಲಿ ಆಡಳಿತ ಮಾಡದೆ ಜನರಿಗೆ ತೊಂದರೆ ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಮತ್ತೆ ವಿನಂತಿಯನ್ನು ಮಾಡ್ತೇನೆ, ರಾಜ್ಯ ಸರ್ಕಾರ ಅನುಷ್ಠಾನ ಸಮಿತಿಗೆ, ಒಟ್ಟು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ನ ಅನುಷ್ಠಾನ ಸಮಿತಿಯ ತಕ್ಷಣ ಅವರನ್ನು ವಜಾ ಮಾಡಬೇಕು. ನಿಮಗೆ ಅನುಷ್ಠಾನ ಸಮಿತಿಯ ಮೇಲೆ ವಿಶ್ವಾಸ ಇಲ್ಲದೆ ಆ ಅನುಷ್ಠಾನ ಸಮಿತಿಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ? ಅವರನ್ನು ತಕ್ಷಣವೇ ವಜಾ ಮಾಡಬೇಕು ಮತ್ತು ಅವರನ್ನು ತನಿಖೆ ಮಾಡಬೇಕು. ಯಾವ ತಾಲೂಕಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ಯಾವ ರೀತಿಯ ಭ್ರಷ್ಟಾಚಾರ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ
ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ರೀತಿ ರಿವಾಜು ಆಗಿದೆ ಇದನ್ನೆಲ್ಲವನ್ನು ತನಿಖೆ ಮಾಡುವಂಥದ್ದು ಅವಶ್ಯಕತೆ ಇದೆ ಮತ್ತು ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸುವಂಥದ್ದು ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಒಟ್ಟು ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಒಂದು ಸಮಗ್ರವಾದ ತನಿಖೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.